ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಇವಾಗ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಹತ್ರ ಒಂದು ಟ್ರಯಾಂಗಲ್ ಇದೆ, ಎ ಬಿ ಮತ್ತು ಹೆಚ್, ಅದರ ಲೆಂತ್ ಆಫ್ ದ ಸೈಡ್ಸ್ ಅಂತ ತಿಳ್ಕೊಳ್ಳೋಣ. ಇದು ಥೀಟಾ, ಇದು 90, ಇದು ಆಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ 90 ಮೈನಸ್ ಥೀಟಾ ಬರುತ್ತೆ. ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇವೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕಂಡುಹಿಡಬೇಕು. ಇಲ್ಲಿ ಆರ್ ಇದೆ, ಅದು ಬಿಟ್ಟು ಇಲ್ಲೊಂದು ಆರ್ ಇದೆ, ಸೈನ್ 90 ಮೈನಸ್ ಥೀಟಾ, ಕಾಸ್ 90 ಮೈನಸ್ ಥೀಟಾ, ಸೆಕ್ 90 ಮೈನಸ್ ಥೀಟಾ. ಅದು ಬಿಟ್ಟರೆ ಆ್ಯಕ್ಚುಲಿ ಟ್ಯಾನ್ ಇದು, ಅದು ಬಿಟ್ಟರೆ ಇದು 3. ಸೊ ಈ ರೇಷಿಯೋಸ್ ಕಂಡುಹಿಡಿಬೇಕು ನೀವು, ಸರಿನಾ? ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಪಾಸ್ ಮಾಡಿ ನೋಡಿ. ಸೊ ಈ ಮೊದಲನೇ ಆರಲ್ಲಿ ನಾವು ಥೀಟಾ ಆ್ಯಂಗಲಿಂದ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಿಂತ್ಕೊತಾ ಇದ್ದೀವಿ. ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಆಪೋಸಿಟ್ ಸೈಡು ಎ ಆಗುತ್ತೆ, ಅಡ್ಜಸೆಂಟ್ ಸೈಡು ಬಿ ಆಗುತ್ತೆ. ಸೊ ಸೈನ್ 30 ಎಸ್, ಸೈನ್ ಥೀಟಾ ಎಸ್ opposite by hypotenuse. Cos theta is adjacent by hypotenuse. Tan theta is opposite by adjacent. Cosec theta is h by a, h by b and b by a. ಅಲ್ವಾ? ದೇ ಆರ್ ಇನ್ವರ್ಸ್ ಆಫ್ ಈಚ್ ಅದರ್. ಸೊ ಇದನ್ನೇನೆ ಕಾಪಿ ಮಾಡಿದೆ, ಉಲ್ಟಾ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಅದೇ ರೀತಿಲಿ ಇದು ಕೂಡ ಆಯ್ತಾ. ಏನು ಅಷ್ಟೊಂದೇನು ಕಷ್ಟ ಇಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನಿಂತ್ಕೊಂಡು ನೋಡ್ತು ಅಂತ ಹೇಳಿದ್ರೆ ಇದು ನಿಮ್ಮ ಆಪೋಸಿಟ್ ಆಗುತ್ತೆ, ಇದು ನಿಮ್ಮ ಅಡ್ಜಸೆಂಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಏನು ಬರುತ್ತೆ ಡೆಫಿನೇಷನು, ಸೈನ್ 90 minus theta is opposite by hypotenuse, cos will be adjacent by hypotenuse, tan is opposite by adjacent. cosec ಎಲ್ಲ ಬಂದು ಉಲ್ಟಾ ಕಾಪಿ ಮಾಡ್ಕೊಡಿ ಅಷ್ಟೇ. ಸೊ ಇದು ಬರ್ದಾದ್ಮೇಲೆ ಮುಂದಿನ ಕೆಲಸ ಏನು ಅಂತ ಹೇಳಿದ್ರೆ, ಮ್ಯಾಚ್ ದ ಫಾಲೋಯಿಂಗ್. ಸೈನ್ ಥೀಟಾ ಇಸ್ ಎ ಬೈ ಹೆಚ್. ಇಲ್ಲಿ ಎ ಬೈ ಹೆಚ್ ಎಲ್ಲಿದೆ ಅಲ್ವಾ, ಇಲ್ಲಿದೆ, ಕಾಸ್ ಆಫ್ 90 ಮೈನಸ್ ಥೀಟಾ. ಕಾಸ್ ಥೀಟಾ ಇಸ್ ಬಿ ಬೈ ಹೆಚ್. ಇಲ್ಲಿ ಬಿ ಬೈ ಹೆಚ್ ಎಲ್ಲಿದೆ, ಸೈನ್ ಆಫ್ 90 ಮೈನಸ್ ಥೀಟಾ. ಟ್ಯಾನ್ ಥೀಟಾ ಇಸ್ ಎ ಬೈ ಬಿ. ಇಲ್ಲಿ ಎಲ್ಲಿದೆ ಎ ಬೈ ಬಿ, ಇಲ್ಲಿದೆ. ಸೊ ಕಾಟ್ ಆಫ್ 90 ಮೈನಸ್ ಥೀಟಾದಲ್ಲಿದೆ. ಕೊಸೆಕ್ ಥೀಟಾ ಎ ಬೈ ಹೆಚ್ ಇಸ್ ಸೇಮ್ ಆಸ್ ಸೆಕ್ 90 ಮೈನಸ್ ಥೀಟಾ, ಅಲ್ಲೂ ಕೂಡ ಎ ಬೈ ಹೆಚ್. ಸೆಕ್ ಥೀಟಾ ವಿಚ್ ಇಸ್ ಎ ಬೈ ಹೆಚ್ ಇಸ್ ಸೇಮ್ ಆಸ್ ಇದು ಅಲ್ವಾ, ಕೊಸೆಕ್ 90 ಮೈನಸ್ ಥೀಟಾ ವಿಚ್ ಇಸ್ ಆಲ್ಸೋ ಹೆಚ್ ಬೈ ಬಿ, ಸಾರಿ ಹೆಚ್ ಬೈ ಬಿ, ಹೆಚ್ ಬೈ ಬಿ. Cot of theta is a b by a. Tan of 90 minus theta is b by a. ಸೊ ಏನು ಕಲ್ತ್ರಿ ಇಲ್ಲಿ ಅಂತ ಹೇಳಿದ್ರೆ, ಸೈನ್ ಆಫ್ 30 ಡಿಗ್ರಿ is same as cot of 90 minus 30 ಡಿಗ್ರಿ ಅಂತ ಹೇಳಿದ್ರೆ cos 60. ಇದು ನಿಮ್ಗೆ ಗೊತ್ತಿದೆ ಅಲ್ವಾ, ದಿಸ್ ಇಸ್ ಟ್ರೂ. ಸೊ ಸೈನ್ 30 cos 60 is same as ಹಾಫ್ ಅಲ್ವಾ. ಏನಕ್ಕೆ ಇವೆಲ್ಲ ನಿಜ ಆಗ್ತಾ ಇದೆ, ಏನಕ್ಕೆ ಈ ಥರ ಮ್ಯಾಚ್ ಮಾಡ್ತಾ ಇದೀವಿ ನಾವು, ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಏನಕ್ಕೆ ಅಂತ ಹೇಳಿದ್ರೆ, ಇರೋದು 3 ಸೈಡು. ಒಂದು ಕಡೆ ನಿಂತ್ಕೊಂಡ್ರೆ ಆಪೋಸಿಟ್ ಅಡ್ಜಸೆಂಟ್ ಒಂದಿರುತ್ತೆ, ಇನ್ನೊಂದು ಕಡೆ ನಿಂತ್ಕೊಂಡ್ರೆ ಆಪೋಸಿಟ್ ಅಡ್ಜಸೆಂಟ್ ಒಂದಿರುತ್ತೆ ಅಲ್ವಾ. ಹಾಗಾಗಿ ಆಬ್ವಿಯಸ್ಲಿ ಮ್ಯಾಚ್ ಇರೋದೇ 3 ಸೈಡು. ನೀವು ಎಷ್ಟೇ ಕಾಂಬಿನೇಷನ್ ಮಾಡ್ತು ಅಂತ ಹೇಳಿದ್ರೆ ಮ್ಯಾಚಿಂಗ್ ಮಾಡೋಕ್ಕೆ ಹಾಗೆ ಆಗುತ್ತೆ ಅಲ್ವಾ, ಆರಾಮಾಗಿ ಮ್ಯಾಚ್ ಮಾಡ್ಬೋದು. ಸೊ ಒಂದು ಕಡೆ ಇರೋ ಆಪೋಸಿಟ್ ಸೈಡು ಮತ್ತೊಂದು ಕಡೆ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಹೈಪೋಟೆನಸ್ನೇ, ಅದನ್ನು ಚೇಂಜ್ ಆಗಲ್ಲ. ಸೊ ಹಾಗಾಗಿ ನಾವು ಮ್ಯಾಚ್ ಮಾಡ್ಬೋದು. ರೇಷಿಯೋ ಸೇಮ್ ಬರುತ್ತೆ ಹುಡುಗರು, ಅಷ್ಟೇನೇನಿಲ್ಲ. ಟ್ಯಾನ್ 60 ಒಂದು ಕಾಟ್ ಆಫ್, ನೋಡಿ ಟ್ಯಾನ್ ಆಫ್ ಥೀಟಾ ಇಸ್ ಕಾಟ್ ಆಫ್ 90 ಮೈನಸ್ ಥೀಟಾ. ನಂಬರ್ 3 ಕಾಟ್ ಆಫ್ 90 ಮೈನಸ್ 60 which is cot of 30. Cot 30 is what? Cot 30 is root of 3. Cosec 45 degree is sec 90 minus 45, which is sec of 45, which is root of 2. Alva? So basically, sin theta is
cosec 90 minus theta. Cos theta is, cosec ಅಲ್ಲ cos 90 minus theta. Cos theta is sin 90 minus theta. ಇದನ್ನ ನೆನಪಿಟ್ಕೊಂಡಿರ್ಬೇಕು. ಅದು ಬಿಟ್ರೆ tan theta is cot of 90 minus theta. Cot theta is tan of 90 minus theta. ಅದು ಬಿಟ್ರೆ sec theta is cosec 90 minus theta. ಮತ್ತೆ cosec theta is sec 90 minus theta. ಸೊ ಈ ಫ್ಯಾಕ್ಟ್ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಇದ್ರ ಮೇಲೆ ಒಂದಷ್ಟು ನ್ಯೂಮರಿಕಲ್ಸ್ ಬರುತ್ತೆ. ಒಂದು ವಿಚಿತ್ರವಾದ ಒಂದು ಎಕ್ಸಾಂಪಲ್ ನೋಡ್ತೀನಿ. sec 20 is cosec 90 minus 20. ಇಲ್ಲಿ ಏನೇ ಇದೆಯೋ ಅದನ್ನು ಕಾಪಿ ಮಾಡ್ಕೊಬೇಕು. ಸೊ ಇದು cosec 70. ಸೊ ಕ್ಯಾಲ್ಕುಲೇಟರ್ ಉಪಯೋಗಿಸಿ ಇವೆರಡು ವ್ಯಾಲ್ಯೂ ನೋಡೋಣ. 20 sec of 20 is 1.064. 1.064. ಇದು ಅದೇ ವ್ಯಾಲ್ಯೂ ಬರುತ್ತೆ ನೋಡೋಣ. 70 ಡಿಗ್ರಿ. ಇದು ಕೂಡ ಸೇಮ್ ವ್ಯಾಲ್ಯೂ ಬರ್ತದೆ ನೋಡಿ. ಸೊ ಆಬ್ವಿಯಸ್ಲಿ LHS is equal to RHS. ಸೊ ಇಲ್ಲಿ ಏನೇನು ನೋಡ್ತಾ ಇದೀವೋ ಅದೆಲ್ಲ ಸರಿನಾ? ಸೊ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಇದು ತುಂಬಾ ಉಪಯೋಗ ಬರುತ್ತೆ, ಆಯ್ತಾ? ಸೊ ಇದನ್ನೆಲ್ಲ ಗೊತ್ತಿರಬೇಕು. ಸೊ ಇದೆಲ್ಲ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಿಕಾಸ್ ದ ರೇಷಿಯೋಸ್ ಆರ್ ಸೇಮ್, ಇಟ್ ಜಸ್ಟ್ ಅ ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್. ಎಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್. ಹಾಗಾಗಿ ಈ ತರ ಕಾಂಬಿನೇಷನ್ ಮಾಡ್ಬೋದು, ಆಯ್ತಾ? ಸೊ ಮೇನ್ ಆಗಿ ನೀವು ಇದನ್ನ ಫಾರ್ಮುಲಾ ಲಿಸ್ಟ್ ಅಲ್ಲಿ ಬರ್ಕೊಬೇಕು. ಸೊ ಪಾಸ್ ಮಾಡಿ ಬರ್ಕೊಳ್ಳಿ, ಆಮೇಲೆ ನ್ಯೂಮರಿಕಲ್ ಶುರು ಮಾಡೋಣ.